ಮಕ್ಕಳ್ ಸೆಲ್ವನ್ ವಿಜಯ್ ಸೇತುಪತಿ ತುಂಬಾ ದಿನ ಆದ್ಮೇಲೆ ಹೀರೋಗೆ ಆಕ್ಟ್ ಮಾಡ್ತಾ ಇದಾರೆ. ನಮ್ ಕನ್ನಡದಿಂದ ರುಕ್ಮಿಣಿ ವಸಂತ್, ಹಾಗೇನೆ BS ಅವಿನಾಶ್ KGF ವಿಲ್ಲನ್ ಇವರೆಲ್ಲ ಸೇರ್ಕೊಂಡು ಆಕ್ಟ್ ಮಾಡಿರುವಂತ ಆಶ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಕನ್ನಡದಲ್ಲಿ. ಯಕ್ಕ ಇವ್ರದಲ್ಲ. ಈ ಇಸ್ಪೆಕ್ಟ್ ಕಾರ್ಡ್ ಗಳ ಬಗ್ಗೆ ನಂಗೆ ಒಂಚೂರು ಕೂಡ ಐಡಿಯಾ ಇಲ್ಲ. ಯಾವ ರೀತಿ ಆಡ್ತಾರೆ, ಯಾವ್ದ್ ಮೇಲೆ ಯಾವ್ದ್ ಕೆಳಗೆ ಒಂಚೂರು ಐಡಿಯಾ ಇಲ್ಲ. ನಾವು ಅದಕ್ಕೆಲ್ಲ ಬಿದ್ದು ಹಾಳಾಗೂ ಇಲ್ಲ. ಈ ಸಿನಿಮಾಗೆ ಆಶ್ ಅಂತ ಇಡೋದಕ್ಕೆ ಮೈನ್ ರೀಸನ್ ಪೋಕರ್ ಒಳಗಡೆ ಹೋಗ್ಬಿಟ್ಟು ಒಂದು ಆಟ ಆಡ್ತಾರೆ ಅಷ್ಟೇ. ಇಷ್ಟೇನಾ? ಇದಕ್ಕೆ ಯಾಕೆ ಈ ತರ ಹೆಸರಿಟ್ಟಿದ್ದೀರಾ? ಆಡಿಯನ್ಸ್ ಎಲ್ಲ ಸೈಕ್ ಆಗ್ಬಿಡ್ಬೇಕು. ಮೊದಲನೇದಾಗಿ ಈ ಸಿನಿಮಾ ರೆಗ್ಯುಲರ್, ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಅಂತ ಹೊಸದೇನು ಇಲ್ಲ. ಹೊಸದಂತ ಇದ್ದಿದ್ದು ನಮ್ ರುಕ್ಮಿಣಿ ವಸಂತ್ ತಮಿಳಲ್ಲಿ ಮಾಡವ್ರೆ. ತುಂಬಾ ವರ್ಷ ಆದ್ಮೇಲೆ ವಿಜಯ್ ಸೇತುಪತಿ ವಿಲ್ಲನ್ ರೋಲ್ ಇಂದ ಹೀರೋ ರೋಲ್ ಗೆ ಜಂಪ್ ಆಗಿದ್ದಾರೆ. ಫ್ಯಾನ್ಸ್ ಗಳೆಲ್ಲ ಫುಲ್ ಎಕ್ಸೈಟ್ ಆಗಿರ್ತಾರೆ ಯಾವ ರೀತಿ ಮಾಡಿರ್ಬೋದು ಅಂತ. ಟ್ರೈಲರ್ ಕಟ್ಟು ಕೂಡ ಅದೇ ರೀತಿ ಇತ್ತು. ನಾನು ಕೂಡ ಫುಲ್ ಸೈಕ್ ಆಗ್ಬಿಟ್ಟಿದೆ. ಮತ್ತೆ ವಿಜಯ್ ಅಣ್ಣ ಅವರು ಹೀರೋ ರೋಲ್ ಬರ್ತಾ ಇದಾರೆ, ಹೆಂಗ್ ಮಾಡಿರ್ಬೋದು ಅಂತ. ವಿಜಯ್ ಅಣ್ಣ ಒಬ್ರು ಇಲ್ಲಿ ಕ್ರಿಮಿನಲ್, ಜೈಲಿಂದ ಫ್ರೆಶ್ ಆಗಿ ರಿಲೀಸ್ ಆಗಿರ್ತಾರೆ. ಇಲ್ಲೇ ಇದ್ರೆ ನನ್ ತೋಪ್ ಎದಿಸ್ಬಿಡ್ತಾರೆ ಅನ್ಬಿಟ್ಟು ಮಲೇಷ್ಯಾಗೆ ಎದ್ದಾರ್ಬಿಡ್ತಾರೆ. ಅಲ್ಗೊಂಡೋದ್ಮೇಲೆ ಯೋಗಿ ಬಾಬು ಜೊತೆ ಲವ್, ಇಲ್ಲ ಯೋಗಿ ಬಾಬು ಜೊತೆ ಫ್ರೆಂಡ್ಶಿಪ್. ಅಚಾನಕ್ ಆಗಿ ಗೊತ್ತಿಲ್ದೇನೆ ಪರಿಚಯ ಆಗೋವಂತ ನಮ್ ರುಕ್ಮಿಣಿ. ಇವಳಿಗೋಸ್ಕರ ಮಾಡಬಾರ್ದು ಎಲ್ಲಾ ಕೆಲ್ಸನೂ ಮಾಡ್ಬಿಡ್ತಾರೆ. ಇಷ್ಟೇ ಸಿನಿಮಾ. ಅಂತದ್ ಏನೇನೆಲ್ಲ ಮಾಡ್ತಾರೆ, ರುಕ್ಮಿಣಿ ವಸಂತ್ ಹೆಂಗ್ ಪರಿಚಯ ಆಗ್ತಾರೆ, ಅಷ್ಟೇ ಸಿನಿಮಾ. ಏನೂ ಇಲ್ಲ. ಆರ್ಮುಗ ಕುಮಾರ್ ಇವರು ಈ ಸಿನಿಮಾದ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಪ್ಲಸ್ ರೈಟರ್ ಕೂಡ. ಅದಕ್ಕೆ ಸಿನಿಮಾ ಈ ರೀತಿ ಬಂದಿರೋದು. ನಮ್ ಕನ್ನಡದಿಂದ ಹೋಗಿರೋಂತ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರು ಯಾವ ರೀತಿ ನೀರ್ ಕುಡ್ದಂಗ್ ಮಾತಾಡ್ತಾರೆ ತಮಿಳ್ನ ಅಂದ್ರೆ, ನಮ್ಮವ್ರು ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿರ್ತಾರೆ ಅನ್ನೋದು ಇವ್ರು ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು, ಫಿಕ್ಸ್. ಅವಿನಾಶ್ ಅವರು ಕೂಡ ಸ್ಕ್ರೀನ್ ಓಪನ್ ಶಾಟ್ ಅಲ್ಲೇ ಯೋಗಿ ಬಾಬು ಅವರು ಎಂಟ್ರಿ ತಗೋತಾರೆ. ಕೊನೆ ಶಾಟ್ ಅಲ್ಲೂ ಕೂಡ ಯೋಗಿ ಬಾಬು ಅವರು ಎಕ್ಸಿಟ್ ತಗೋತಾರೆ. ಇವರಿಂದನೇ ಸ್ಟಾರ್ಟ್, ಇವರಿಂದನೇ ಎಂಡ್. ಇವ್ರು ಮಾಡೋ ಕಾಮಿಡಿ ಗೊತ್ತಿರ್ತಿದೆ ಅಲ್ಲ. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಮಿಡಿ ನೋಡ್ತೀರಾ ನೀವು. ವಿಜಯ್ ಸೇತುಪತಿ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ನಿಮ್ಗೆಲ್ಲ ಗೊತ್ತಿರ್ತದೆ. ವಿಕ್ರಮ್ ವೇದ, ವಿಕ್ರಮ್ ಈ ರೀತಿ ಸಿನಿಮಾಗಳೆಲ್ಲ ಯಾವ ರೀತಿ ಆಕ್ಟ್ ಮಾಡಿದಾರೆ ನಿಮ್ಗೆಲ್ಲ ಗೊತ್ತಿದೆ. ಈ ರೀತಿ ವಿಲ್ಲನ್ ಆಗಿ ಆಕ್ಟ್ ಮಾಡೋದಕ್ಕಿಂತ ಮುಂಚೆ ಅವರು ಹೀರೋ ಆಗು ಕೂಡ ಆಕ್ಟ್ ಮಾಡಿದ್ದಾರೆ. ಎಂತೆಂತ ಸಿನಿಮಾ ಮಾಡಿದ್ದಾರೆ ಅಂತ ನೋಡಿರ್ತೀರಾ. ಸಡನ್ ಆಗಿ ಹೀರೋ ರೋಲ್ ಜಂಪ್ ಆದಾಗ ಯಾಕೋ ನೋಡೋದಕ್ಕೆ ಸ್ವಲ್ಪ ಬೇಜಾರಾಗ್ಬೋದು ಅನ್ಸ್ಬೋದಪ್ಪ. ರಫ್ ಅಂಡ್ ಟಫ್ ಆಗಿ ಮಾಸ್ ವಿಲ್ಲನ್ ಆಗಿ ನೋಡ್ತಾ ಇದ್ರೆ ಏನ್ ಮರೆ ಅವರು ಈ ರೀತಿ ಆಕ್ಟ್ ಮಾಡವ್ರೆ ಅನ್ನೋಂತ ಒಂದು ಊಹೆಗಳು ನಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದಾವೆ. ಅದನ್ನ ಕಿತ್ ಬಿಸಾಕಕ್ ಆಗಲ್ಲ ಈ ಸಿನಿಮಾದಲ್ಲಿ ಅವ್ರನ್ನ ಹೀರೋ ತರ ನೋಡಿದ್ಮೇಲೆ. ಫಸ್ಟ್ ಆಫ್ ಒಂದು ಲೆವೆಲ್ ಗೆ ನಾರ್ಮಲ್ ಆಗಿ ಆಡಿಯನ್ಸ್ ನ ಓಕೆ ಪರವಾಗಿಲ್ಲ ಅನ್ನೋ ಲೆವೆಲ್ ಗೆ ಹಿಡ್ದಿಟ್ಟಿತ್ತು. ಸೆಕೆಂಡ್ ಹಾಫ್ ಕೂಡ ಪರವಾಗಿಲ್ಲ, ಅಷ್ಟಕ್ಕಷ್ಟೇ. ರೆಗ್ಯುಲರ್ ಸಿನಿಮಾ ನೋಡಿದೀವಿ, ಎದ್ಬನ್ನಿ ಆಯ್ತು ಅನ್ಕೊಂಡು ಬರೋದಂತೂ ಫಿಕ್ಸ್. ಒಟ್ನಲ್ಲಿ ಈ ಸಿನಿಮಾನ ಒನ್ ಟೈಮ್ ನೋಡ್ಬೋದಪ್ಪ. ವಿಜಯ್ ಸೇತುಪತಿನ ಈ ರೀತಿ ಲುಕ್ ಅಲ್ಲಿ ನೋಡೋದಕ್ಕೆ ನನ್ಗೊಂದ್ ಚೂರು ಇಷ್ಟ ಆಗ್ತಾ ಇಲ್ಲ. ಬೆಟರ್ ಲ್ಯಾಕ್ಸ್ ನೆಕ್ಸ್ಟ್ ಟೈಮ್. ಎಲ್ಲ ಚೀಪ್